ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಕುಂಭರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿಯವರಿಗೆ ಆಗಸ್ಟ್ 7, 8, 9, 10ರ ದಿನಾಂಕಗಳಲ್ಲಿ ನಡೆಯಲಿರುವ ಘಟನೆಗಳ ಹಾಗೂ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿಯ ಜಾತಕದವರು ಈಗಷ್ಟೇ ಹೊಸದಾಗಿ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖಂಡಿತವಾಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ, ಏಕೆಂದರೆ ಈ 4 ದಿನಗಳು ನೀವು ಮಾಡಬೇಕಾದ ದೇವತಾರಾಧನೆ, ಪರಿಹಾರಗಳು ಹಾಗೂ ಮುಖ್ಯವಾಗಿ ನೀವು ಕೇಳಲಿರುವ ಕೆಲವು ಶುಭವಾರ್ತೆಗಳ ಮೌಲ್ಯವನ್ನು ಖಂಡಿತವಾಗಿ ತಿಳಿಸುವಂತಹ ಮಾಹಿತಿಯನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಆದ್ದರಿಂದ ಮನಸ್ಸಿಟ್ಟು ಕೇಳಿ. ಹಾಗೆಯೇ ನಿಮ್ಮ ಇಷ್ಟದೈವವನ್ನು ಒಮ್ಮೆ ನೆನೆದು ಕೇಳಿ. ಕಳೆದ ಕೆಲವು ದಿನಗಳಿಂದ, ಅಂದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಪಟ್ಟ ಕಷ್ಟಗಳಿಗೆ, ಅನುಭವಿಸಿದ ಕಣ್ಣೀರಿಗೆ ಕಾಲ ಮುಗಿಯಿತು ಎಂದೇ ಹೇಳಬೇಕು. ಏಕೆಂದರೆ ಗ್ರಹಗಳ ಚಲನೆಗಳು ಈಗ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸ್ವರ್ಣಯುಗವನ್ನು ತರಲಿವೆ. ದೊಡ್ಡ ಅವಕಾಶಗಳನ್ನು ನಿಮ್ಮ ಮುಂದೆ ತರಲಿವೆ. ಹಾಗಾದರೆ ಈ ಅದೃಷ್ಟಕ್ಕೆ, ನಿಮ್ಮ ಆನಂದಕ್ಕೆ ಕಾರಣವೇನೆಂದು ಖಂಡಿತವಾಗಿ ವಿವರವಾಗಿ ತಿಳಿದುಕೊಳ್ಳಿ. ನಿಮ್ಮ ಅದೃಷ್ಟವನ್ನು ಹಾಗೂ ನಿಮ್ಮ ಸಂತೋಷಗಳನ್ನು ನಿರ್ಧರಿಸುವ ಈ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳಲು ನೀವು ಒಂದು ಕ್ಷಣವೂ ತಡಮಾಡದೆ ತಕ್ಷಣವೇ ಏಕಾಂತವಾಗಿ ಒಂಟಿಯಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಮನಸ್ಸಿಟ್ಟು ಕೇಳಿ. ಹಾಗೆಯೇ ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ಕೆಲವು ಪಿತೂರಿಗಳು, ನಿಮ್ಮನ್ನು ಕೀಳಾಗಿ ಅಂದಾಜು ಮಾಡಿದವರ ಅಹಂಕಾರಕ್ಕೂ ಕಾಲ ಮುಗಿಯಿತು. ಸಾಕ್ಷಾತ್ ಆ ಪರಮೇಶ್ವರನ ಅನುಗ್ರಹ ನಿಮ್ಮ ಮೇಲೆ ಈ 4 ದಿನಗಳು ಹೊಸ ದಾರಿಯನ್ನು ತೋರಿಸಲಿದೆ. ಹಾಗಾದರೆ ನಿಮ್ಮ ಜೀವನಕ್ಕೆ ತಿರುವು ನೀಡಲಿರುವ ಆ ಶುಭವಾರ್ತೆಗಳೇನು? ನಿಮ್ಮ ಜೀವನಕ್ಕೆ ತಿರುವು ನೀಡಲಿರುವ ಆ ಶುಭವಾರ್ತೆಗಳೇನು? ನಿಮ್ಮ ಜೀವನಕ್ಕೆ ಬರಲಿರುವ ಆ ವ್ಯಕ್ತಿ ಯಾರು? ನಿಮ್ಮನ್ನು ಕಣ್ಣಿನ ರೆಪ್ಪೆಯಂತೆ ಕಾಯುವ ಭಗವಂತನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರಲೆಂದು ಮನಪೂರ್ವಕವಾಗಿ ನಾನು ಕೋರುತ್ತೇನೆ. ನೀವು ಕೂಡ ನಿಮ್ಮ ಇಷ್ಟದೈವವನ್ನು ಒಮ್ಮೆ ನೆನೆದು ಈ ವಿಡಿಯೋ ಕೇಳಿ. ಇನ್ನೂ ಹೇಳಬೇಕೆಂದರೆ ಈ 4 ದಿನಗಳಲ್ಲಿ ನಿಮ್ಮ ಮುಂದೆ ಬರಲಿರುವ ಶುಭವಾರ್ತೆಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ನೀವು ಈ ಸಮಯದಲ್ಲಿ ಈ ವಿಡಿಯೋ ನೋಡುತ್ತಿದ್ದೀರೆಂದರೆ ಅದು ಅಕಸ್ಮಾತ್ತಾಗಿ ನಡೆದಿದ್ದಂತೂ ಅಲ್ಲ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಕೆಲವು ರೀತಿಯ ಶುಭವಾರ್ತೆಗಳನ್ನು ನೀವು ಕೇಳಲಿದ್ದೀರಿ. ಅವುಗಳ ಪ್ರಭಾವ ಕೇವಲ ಈ 4 ದಿನಗಳು ಮಾತ್ರವಲ್ಲದೆ ಮುಂಬರುವ ಕೆಲವು ತಿಂಗಳವರೆಗೆ ನಿಮ್ಮ ಭವಿಷ್ಯವನ್ನು ಬಂಗಾರವಾಗಿ ಬದಲಾಯಿಸಲಿದೆ. ಅದರಲ್ಲಿ ಒಂದು ವಾರ್ತೆಯಂತೂ ನಿಮ್ಮ ಕುಟುಂಬದ ಸದಸ್ಯರ ಆಲೋಚನೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಹೆಸರು, ಒಂದು ಹೊಸ ವಾರ್ತೆ ಬರಲಿದೆ. ಹಾಗೆಯೇ ಇಷ್ಟು ದಿನ ನಿಂತು ಹೋಗಿದ್ದ ಸಂತೋಷಗಳೆಲ್ಲವೂ ಒಮ್ಮೆಲೇ ನಿಮ್ಮ ಕಡೆಗೆ ತಿರುಗಲು ಪ್ರಾರಂಭವಾಗುತ್ತವೆ. ಆದರೆ ಈ ಸೂಚನೆಗಳನ್ನೆಲ್ಲ ಗುರುತಿಸಲು ಒಂದು ಸಮಯ ಎಂದಿರುತ್ತದೆ. ಆ ಸೂಚನೆಗಳನ್ನು ನೀವು ಖಂಡಿತವಾಗಿ ಗುರುತಿಸಬೇಕು. ಯಾಕೆಂದರೆ ಈ ರೀತಿ ಗುರುತಿಸುವುದರಿಂದ ನಿಮಗೆ ಇನ್ನಷ್ಟು ಹೆಚ್ಚಾಗಿ ಅದೃಷ್ಟ ನಿಮ್ಮತ್ತ ತಿರುಗುತ್ತದೆ. ಹಾಗೆಯೇ ನೀವು ಎಷ್ಟೋ ತೊಂದರೆಗಳನ್ನು ಎದುರಿಸಿದ್ದೀರಿ. ಹೊರಗೆ ಎಷ್ಟೇ ಧೈರ್ಯವಾಗಿ ಕಂಡರೂ ಒಳಗೆ ಎಷ್ಟು ಕುಗ್ಗಿಹೋಗಿದ್ದೀರಿ ಎಂಬುದು ನಿಮಗೆ ಮಾತ್ರ ಗೊತ್ತು. ಆರ್ಥಿಕ ತೊಂದರೆ ಒಂದೆಡೆ ಕಾಡುತ್ತಿದ್ದರೆ ನಿಮ್ಮ ಸ್ವಂತ ಜನರ ವರ್ತನೆ ನಿಮ್ಮನ್ನು ಇನ್ನಷ್ಟು ಕುಗ್ಗಿಸಿತು. ಎಷ್ಟೋ ಜನರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದರೂ ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ರಾತ್ರಿ ನಿದ್ರೆಯಿಲ್ಲದೆ ಕಳೆದ ದಿನಗಳಿವೆ. ಆದರೆ ಈಗ ನಿಮ್ಮ ಕಷ್ಟಗಳೆಲ್ಲವೂ ಮುಗಿದು ಹೋಗಿವೆ. ಸಮಸ್ಯೆಗಳೆಲ್ಲವೂ ತಕ್ಷಣವೇ ತೀರಿ ಹೋಗುತ್ತವೆ ಎಂದರ್ಥವಲ್ಲ. ಕನಿಷ್ಠ ನಿಮ್ಮ ಕಷ್ಟ ಸಮಸ್ಯೆಗಳಲ್ಲಿ ಸ್ವಲ್ಪವಾದರೂ ಬದಲಾವಣೆ ಕಾಣಿಸುತ್ತದೆ. ನಿಮ್ಮ ಗ್ರಹಗಳ ಅನುಕೂಲತೆಯಿಂದ ಇಷ್ಟು ದಿನ ಮುಚ್ಚಿಹೋಗಿದ್ದ ದಾರಿಗಳೆಲ್ಲವೂ ತೆರೆದುಕೊಂಡಂತೆ ಒಂದು ಅವಕಾಶ ನಿಮ್ಮ ಕೈಗೆ ಸಿಗುತ್ತದೆ. ಹಿಂದೆ ನಿಮ್ಮನ್ನು ಬಿಟ್ಟು ಹೋದದರಿಂದ ನಿಮ್ಮ ಜೀವನ ಒಂಟಿಯಾಯಿತು ಎಂದು ಎಷ್ಟು ಸಂಕಟಪಟ್ಟಿದ್ದೀರೋ ಅಂತಹ ಒಂದು ಪ್ರಮುಖ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಾರೆ. ಅವರು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು, ಅಥವಾ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ವ್ಯಕ್ತಿಯಾಗಿರಬಹುದು. ಅವರ ಆಗಮನ ನಿಮ್ಮ ಜೀವನದಲ್ಲಿ ಎಷ್ಟೋ ಸಂತೋಷಗಳನ್ನು ತರುತ್ತದೆ. ಆದರೆ ಇಲ್ಲೊಂದು ದೊಡ್ಡ ವಿಷಯದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು. ನಿಮ್ಮ ಸುತ್ತಮುತ್ತಲಿರುವವರಲ್ಲೇ ಒಬ್ಬ ವ್ಯಕ್ತಿ ಹೊರಗೆ ತುಂಬಾ ಒಳ್ಳೆಯವರಂತೆ ನಟಿಸುತ್ತಾ ನಿಮ್ಮ ಶ್ರೇಯಸ್ಸನ್ನು ಬಯಸುವಂತೆ ಮಾತನಾಡುತ್ತಿದ್ದಾರೆ. ನಿಮ್ಮ ಎದುರಿಗೆ ಹೊಗಳುತ್ತಾ ಒಳಗೊಳಗೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ವಿಪರೀತ ಅಸೂಯೆ ಪಡುತ್ತಿದ್ದಾರೆ. ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಲು ನಿಮ್ಮ ಬೆನ್ನ ಹಿಂದೆ ಇತರರೊಂದಿಗೆ ಮಾತನಾಡುತ್ತಿದ್ದಾರೆ. ನಿಮ್ಮ ಆಲೋಚನೆಗಳನ್ನು ಕದಿಯಲು ಯತ್ನಿಸುತ್ತಿದ್ದಾರೆ. ಆದ್ದರಿಂದ ಈ 4 ದಿನಗಳ ಕಾಲ ನಿಮ್ಮ ಮನಸ್ಸಿನಲ್ಲಿರುವ ರಹಸ್ಯಗಳನ್ನಾಗಲಿ, ಆರ್ಥಿಕ ವಿಷಯಗಳನ್ನಾಗಲಿ, ಭವಿಷ್ಯದ ಯೋಜನೆಗಳನ್ನಾಗಲಿ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ತುಂಬಾ ಶಾಂತವಾಗಿ ನಿಮ್ಮ ಕೆಲಸಗಳನ್ನು ನೀವು ನೋಡಿಕೊಳ್ಳಿ. ಈ ಬಾರಿ ನೀವು ಸಾಧಿಸಲಿರುವ ಗೆಲುವು ಏನಿದೆಯೋ ಅದನ್ನು ನೋಡಿ ಈ ಪ್ರಪಂಚವೇ ಆಶ್ಚರ್ಯಪಡುವಂತೆ ಪರಮೇಶ್ವರನು ನಿಮ್ಮ ಬೆನ್ನ ಹಿಂದೆ ನಿಂತು ನಡೆಸಲಿದ್ದಾನೆ. ಶತ್ರುಗಳ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದಿರಿ. ಏಕೆಂದರೆ ಈ ಬಾರಿ ನಿಮ್ಮ ಗೆಲುವು ಆಕಸ್ಮಿಕವಾಗಿ ಬರಬೇಕು. ಅದನ್ನು ನೋಡಿ ಪ್ರಪಂಚವೇ ಆಶ್ಚರ್ಯಪಡಬೇಕು ಎಂದು ಭಗವಂತನು ಬಯಸುತ್ತಿದ್ದಾನೆ. ಈ ಅದ್ಭುತ ಬದಲಾವಣೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಇನ್ನು ನಿಮ್ಮ ಜೀವನಕ್ಕೆ ಬರಲಿರುವ ಮೊದಲ ಶುಭವಾರ್ತೆಯ ಬಗ್ಗೆ ಮಾತನಾಡುವುದಾದರೆ, ಇಂದಿನಿಂದ ನಾಳೆ ಸಂಜೆಯೊಳಗೆ ನಿಮ್ಮ ಸುತ್ತಲಿರುವ ಶಕ್ತಿಗಳು ಅಕಸ್ಮಾತ್ತಾಗಿ ಬದಲಾಗುವುದನ್ನು ನೀವು ಗಮನಿಸುತ್ತೀರಿ. ಯಾವುದೋ ತಿಳಿಯದ ಶಕ್ತಿ ನಿಮ್ಮನ್ನು ಒಂದೇ ಕಡೆಗೆ ನಡೆಸುತ್ತಿರುವಂತೆ ನಿಮಗೆ ಅನಿಸುತ್ತದೆ. ಸರಿಯಾಗಿ ಅದೇ ಸಮಯದಲ್ಲಿ ಮೊದಲ ಶುಭವಾರ್ತೆ ನಿಮ್ಮ ಜೀವನಕ್ಕೆ ಬರುತ್ತದೆ. ಇದು ಸಂಪೂರ್ಣವಾಗಿ ನಿಮ್ಮ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ್ದಾಗಿರಬಹುದು. ಎಂದೋ ನಿಂತು ಹೋಗಿದ್ದ ಹಣ ಅಕಸ್ಮಾತ್ತಾಗಿ ನಿಮ್ಮ ಕೈಗೆ ಸಿಗುವುದು, ಹಳೆಯ ಕೆಲಸಗಳಿಂದ ನಿರೀಕ್ಷಿಸದ ಲಾಭಗಳು ಬರುವುದು, ಅಥವಾ ನಿಮ್ಮ ನಂಬಿಕೆಯನ್ನು ನಿಜ ಮಾಡುವ ಒಂದು ದೊಡ್ಡ ಅವಕಾಶ ನಿಮ್ಮ ಮುಂದೆ ಬರುವುದು ನಡೆಯುತ್ತದೆ. ಆದರೆ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ನಿಮ್ಮ ಮುಂದೆ ಬರುವ ಅವಕಾಶ ಮೊದಲ ನೋಟಕ್ಕೆ ಸ್ವಲ್ಪ ಸಣ್ಣದಾಗಿ
ಕಡಿಮೆಯಾಗಿ ಕಂಡರೂ ಅದನ್ನು ಕೀಳಾಗಿ ಕಾಣಬೇಡಿ. ಇದಕ್ಕಾಗಿಯೇ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದು. ಯಾವುದೇ ಅವಕಾಶ ಬಂದರೂ ಬಿಟ್ಟುಕೊಡಬೇಡಿ, ಏಕೆಂದರೆ ಹಲವು ಬಾರಿ ಅದೃಷ್ಟವೆಂಬ ದೊಡ್ಡ ಬಾಗಿಲು ಒಂದು ಸಣ್ಣ ಅವಕಾಶದ ಮೂಲಕವೇ ತೆರೆದುಕೊಳ್ಳುತ್ತದೆ. ಆದ್ದರಿಂದ ಈ 4 ದಿನಗಳಲ್ಲಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳಾಗಲಿ ಸಂದೇಶಗಳಾಗಲಿ ಸಂಪೂರ್ಣವಾಗಿ ಓದದೆ ಸಹಿ ಹಾಕುವುದು ಅಥವಾ ನಿರ್ಲಕ್ಷಿಸುವುದು ಮಾಡಬೇಡಿ. ಒಂದು ಸಣ್ಣ ತಪ್ಪು ದೊಡ್ಡ ನಷ್ಟಕ್ಕೆ ದಾರಿ ಮಾಡಿಕೊಡಬಹುದು. ಇನ್ನೊಂದು ಶುಭವಾರ್ತೆಯ ಬಗ್ಗೆ ಹೇಳುವುದಾದರೆ, ಇದು ಮೊದಲನೆಯದಕ್ಕಿಂತಲೂ ತುಂಬಾ ದೊಡ್ಡದು. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನೆಯಲ್ಲಿ ಕಾಣೆಯಾಗಿದ್ದ ಸಂತೋಷದ ವಾತಾವರಣ ಮತ್ತೆ ಮರಳಿ ಬರಲು ಪ್ರಾರಂಭವಾಗುತ್ತದೆ. ಕುಟುಂಬದಲ್ಲಿದ್ದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಯಾರ ವರ್ತನೆಯಿಂದ ನೀವು ಬೇಸತ್ತಿದ್ದೀರೋ, ನಿರಂತರ ಆತಂಕದಲ್ಲಿದ್ದೀರೋ ಅವರಿಂದ ನಿಮಗೊಂದು ನೆಮ್ಮದಿ ನೀಡುವ ಒಳ್ಳೆಯ ಸುದ್ದಿ ಸಿಗುತ್ತದೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ವಿಷಯಗಳಿಗೂ ಜಗಳ ನಡೆಯುವುದು, ಮನಃಶಾಂತಿ ಕೆಡುವುದು ನಡೆಯುತ್ತಿರಬಹುದು. ಅದಕ್ಕೆ ಕಾರಣ ಕೇವಲ ಪರಿಸ್ಥಿತಿಗಳು ಮಾತ್ರವಲ್ಲ, ನಿಮ್ಮ ಮೇಲಿದ್ದ ನಕಾರಾತ್ಮಕ ಶಕ್ತಿಯ ಪ್ರಭಾವ. ಇನ್ಮುಂದೆ ಆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಸಂಪೂರ್ಣವಾಗಿ ತೊಲಗಿ ಹೋಗುತ್ತದೆ. ಮನೆಯಲ್ಲಿ ಮತ್ತೆ ಸಂತೋಷ, ಸಂಬಂಧಗಳಲ್ಲಿ ಮಧುರ ಅನುಭೂತಿಗಳು ಶುರುವಾಗುತ್ತವೆ. ಇಷ್ಟು ದಿನ ನಿಂತು ಹೋಗಿದ್ದ ಕೆಲಸಗಳು ವೇಗವಾಗಿ ಮುನ್ನಡೆಯುತ್ತವೆ. ಆದರೆ ನೆನಪಿರಲಿ, ಈ ಸಮಯದಲ್ಲೂ ಒಬ್ಬ ವ್ಯಕ್ತಿ ನಿಮ್ಮ ಸಂತೋಷವನ್ನು ನೋಡಿ ಒಳಗೊಳಗೆ ಕುಗ್ಗಿ ಹೋಗುತ್ತಾ, ಹೊರಗೆ ನಿಮ್ಮ ಒಳ್ಳೆಯದನ್ನು ಬಯಸುವವರಂತೆ ನಟಿಸುತ್ತಾ, ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ನೋಡುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಸಂತೋಷವನ್ನು ರಹಸ್ಯವಾಗಿಡಿ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಪ್ರತಿಯೊಬ್ಬರಿಗೂ ಹೇಳಿಕೊಳ್ಳುವ ಅಗತ್ಯವಿಲ್ಲ. ಪೂರ್ಣ ನಂಬಿಕೆಯಿಂದಿರಿ. ಅಷ್ಟೇ ಅಲ್ಲ, ನಿಷ್ಕಲ್ಮಶ ಮನಸ್ಸಿನಿಂದ ಈ 4 ದಿನಗಳು ಹೆಚ್ಚಾಗಿ ಪರಮೇಶ್ವರನನ್ನು ಆರಾಧಿಸಿ. ಪರಮೇಶ್ವರನನ್ನು ನಂಬಿದವರಿಗೆ ಯಾವುದೇ ಕೇಡು ಸಂಭವಿಸುವುದಿಲ್ಲ. ಇನ್ನು ಬರಲಿರುವ ಮತ್ತೊಂದು ಶುಭವಾರ್ತೆ ಎಂದರೆ ನಿಮ್ಮ ಉದ್ಯೋಗ, ವ್ಯಾಪಾರ ಹಾಗೂ ವೃತ್ತಿ ಬದುಕಿಗೆ ಸಂಬಂಧಿಸಿದ್ದು. ಇಷ್ಟು ದಿನ ನಿಮ್ಮನ್ನು ಅಸಮರ್ಥರೆಂದು, ಅಶಕ್ತರೆಂದು ನೋಡಿದವರು ಈ 4 ದಿನಗಳಲ್ಲಿ ನಿಮ್ಮ ಬೆಳವಣಿಗೆ ನೋಡಿ ಆಶ್ಚರ್ಯಪಡುತ್ತಾರೆ. ಉದ್ಯೋಗದಲ್ಲಿ ಎಂದೋ ನಿಂತು ಹೋಗಿದ್ದ ಕೆಲವು ಕೆಲಸಗಳು ಅಕಸ್ಮಾತ್ತಾಗಿ ವೇಗ ಪಡೆದುಕೊಳ್ಳುತ್ತವೆ. ವ್ಯಾಪಾರದಲ್ಲಿ ಹೊಸ ದಾರಿಗಳು ಕಾಣಿಸುತ್ತವೆ. ಎಷ್ಟೇ ಕಷ್ಟಪಟ್ಟರೂ ಸರಿಯಾದ ಫಲ ಸಿಗುತ್ತಿಲ್ಲವೆಂದು ನಿರಾಶೆಯಲ್ಲಿದ್ದವರಿಗೆ ಜೀವನವನ್ನೇ ಬದಲಾಯಿಸುವ ಅದ್ಭುತ ಅವಕಾಶ ಅಕಸ್ಮಾತ್ತಾಗಿ ಒದಗಿಬರುತ್ತದೆ. ಆದರೆ ಇಲ್ಲೊಂದು ವಿಷಯವನ್ನು ನೆನಪಿನಲ್ಲಿಡಿ, ಈ ಅವಕಾಶ ಎಷ್ಟು ವೇಗವಾಗಿ ಬರುತ್ತದೋ ನಿರ್ಲಕ್ಷಿಸಿದರೆ ಅಷ್ಟೇ ವೇಗವಾಗಿ ಕೈತಪ್ಪಿ ಹೋಗುತ್ತದೆ. ಆದ್ದರಿಂದ ಈ 4 ದಿನಗಳಲ್ಲಿ ಸೋಮಾರಿತನಕ್ಕೆ ಜಾಗ ಕೊಡಬೇಡಿ. ಯಾವ ಕೆಲಸವನ್ನು ಆಮೇಲೆ ಮಾಡೋಣ ಎಂದು ಮುಂದೂಡುತ್ತೀರೋ ಅದೇ ಕೆಲಸ ನಿಮ್ಮ ಅದೃಷ್ಟಕ್ಕೆ ದಾರಿಯಾಗಬಹುದು. ಉದ್ಯೋಗ ಮಾಡುವವರ ವಿಷಯಕ್ಕೆ ಬಂದರೆ, ಒಬ್ಬ ಉನ್ನತಾಧಿಕಾರಿ ಅಥವಾ ಸಮಾಜದಲ್ಲಿ ಒಳ್ಳೆಯ ಗುರುತಿಸಿಕೊಂಡಿರುವ ವ್ಯಕ್ತಿ ನಿಮ್ಮ ಪ್ರತಿಭೆ ಮತ್ತು ಕಷ್ಟವನ್ನು ಗಮನಿಸುತ್ತಿರುತ್ತಾರೆ. ಪರಿಸ್ಥಿತಿಗಳೆಲ್ಲವೂ ಬೇಗನೆ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ಆದರೆ ಇದಕ್ಕೆ ಒಂದೇ ಷರತ್ತು, ನಿಮ್ಮ ಮುಂದೆ ಬರುವ ಅವಕಾಶವನ್ನು ನೋಡಿ ಹೆದರಬೇಡಿ. ಹೆದರಿ ಹಿಂದೆ ಸರಿಯುವವರು ಇಂತಹ ದೊಡ್ಡ ಅವಕಾಶಗಳನ್ನು ಜೀವನದಲ್ಲಿ ಕಳೆದುಕೊಳ್ಳುತ್ತಾರೆ. ಇನ್ನೊಂದು ಶುಭವಾರ್ತೆ ಎಂದರೆ, ಇದು ನಿಮ್ಮ ಮನಸ್ಸಿನಲ್ಲಿ ಮುಚ್ಚಿಟ್ಟಿದ್ದ ಬಲವಾದ ಆಸೆಗೆ ಸಂಬಂಧಿಸಿದ್ದು. ಅಂದರೆ, ಮನಸ್ಸಿನಲ್ಲಿ ಯಾವ ಕನಸನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ರಾತ್ರಿ ಏಕಾಂತದಲ್ಲಿ ಭಗವಂತನಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಿದ್ದೀರೋ ಅದನ್ನು ಭಗವಂತ ಆಲಿಸಿದ್ದಾನೆ. ಈ 4 ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದ ಒಂದು ಸೂಚನೆ ಖಂಡಿತವಾಗಿ ಸಿಗುತ್ತದೆ. ಈ ಸೂಚನೆ ಮನುಷ್ಯನ ರೂಪದಲ್ಲೇ ಬರಬೇಕೆಂದಿಲ್ಲ. ಒಂದು ವಿಚಿತ್ರ ಅನುಭವ ಅಥವಾ ಯಾಕಶ್ಚಿತ್ತಾಗಿ ನಡೆಯುವ ಘಟನೆಯ ರೂಪದಲ್ಲಿ ಎದುರಾಗಬಹುದು. ಅಕಸ್ಮಾತ್ತಾಗಿ ಹಳೆಯ ಫೋಟೋ ಕಣ್ಣಿಗೆ ಬೀಳುವುದು, ಎಂದೋ ಬಂದ ಹಳೆಯ ಸಂದೇಶ ಮತ್ತೆ ಕಾಣಿಸುವುದು, ಅಥವಾ ಎಷ್ಟೋ ವರ್ಷಗಳ ಹಿಂದೆ ಸಂಪರ್ಕ ಕಳೆದುಕೊಂಡ ವ್ಯಕ್ತಿ ಅಕಸ್ಮಾತ್ತಾಗಿ ಮುಂದೆ ಬರುವುದು, ಹೀಗೆ ಆಗಬಹುದು. ಇವೆಲ್ಲವೂ ಸುಮ್ಮನೆ ನಡೆಯುತ್ತಿಲ್ಲ. ಇದರ ಹಿಂದೆ ದೊಡ್ಡ ಕಾರಣವಿದೆ. ನಿಜವಾದ ಗೆಲುವು ಎಲ್ಲಿಂದ ಶುರುವಾಗಬೇಕೋ ಆ ದಾರಿಯತ್ತಲೇ ಈ 4 ದಿನ ನೀವು ನಡೆಯುತ್ತೀರಿ. ಆದ್ದರಿಂದ ನಿಮ್ಮ ಅಂತರಾತ್ಮ ಹೇಳುವ ಮಾತನ್ನು ತುಳಿಯಬೇಡಿ. ಏನಾದರೂ ಕೆಲಸ ಮಾಡಬೇಕೆಂದು ಬಲವಾಗಿ ಎನಿಸಿದರೆ ಮುಂದೂಡಬೇಡಿ. ಯಾಕೆಂದರೆ ಅದೃಷ್ಟ ಸಣ್ಣ ಸಣ್ಣ ಸೂಚನೆಗಳ ರೂಪದಲ್ಲೇ ನಮ್ಮ ಬಳಿಗೆ ಬರುತ್ತದೆ. ನಿಮ್ಮ ಪ್ರೇಮ ಸಂಬಂಧಗಳ ವಿಷಯಕ್ಕೆ ಬಂದರೆ, ಇಲ್ಲೂ ಒಂದು ದೊಡ್ಡ ಬದಲಾವಣೆಯನ್ನು ಕಾಣುತ್ತೀರಿ. ಮುರಿದು ಬೀಳುವ ಹಂತಕ್ಕೆ ಬಂದಿದ್ದ ಸಂಬಂಧದಲ್ಲಿ ಮತ್ತೆ ವಾತಾವರಣ ಬದಲಾಗುವ ಅವಕಾಶಗಳಿವೆ. ಇದುವರೆಗೆ ಒಂಟಿಯಾಗಿದ್ದವರ ಜೀವನಕ್ಕೆ ಹೊಸ ವ್ಯಕ್ತಿ ಪ್ರವೇಶಿಸಬಹುದು. ಆ ವ್ಯಕ್ತಿ ನಿಮ್ಮ ಜೀವನವನ್ನು ಮೆಲ್ಲೆಮೆಲ್ಲನೆ ಸಂತೋಷದಿಂದ ತುಂಬುತ್ತಾರೆ. ಆದರೆ ಈ ಬಂಧ ವಿಚಿತ್ರವಾಗಿರುತ್ತದೆ. ಆರಂಭದಲ್ಲಿ ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏಕೆ ಬಂದರು ಎಂದು ನಿಮಗೆ ಅರ್ಥವಾಗುವುದಿಲ್ಲ. ದಿನಗಳು ಕಳೆದಂತೆ ಆ ಬಂಧ ನಿಮ್ಮ ವಿಧಿಯ ಬರಹದೊಂದಿಗೆ ಬೆಸೆದುಕೊಂಡಿದೆ ಎಂದು ತಿಳಿಯುತ್ತದೆ. ಆದರೆ ಇಲ್ಲೊಂದು ಎಚ್ಚರಿಕೆ, ನಿಮ್ಮ ಜೀವನಕ್ಕೆ ಮರಳಿ ಬರುವ ಪ್ರತಿಯೊಬ್ಬರೂ ಪ್ರೀತಿಯಿಂದ ಸಂತೋಷ ಹಂಚಿಕೊಳ್ಳಲು ಬರುತ್ತಿದ್ದಾರೆ ಎಂದು ಭಾವಿಸಬೇಡಿ. ಕೆಲವರು ಕೇವಲ ನಿಮ್ಮ ಮನಸ್ಸಿನಲ್ಲಿ ತಮ್ಮ ಸ್ಥಾನಕ್ಕಾಗಿ ಅಥವಾ ನೀವು ಏನು ಮಾಡುತ್ತಿದ್ದೀರಿ, ಹೇಗೆ ಅಭಿವೃದ್ಧಿ ಹೊಂದುತ್ತಿದ್ದೀರಿ ಎಂದು ತಿಳಿಯುವ ದುರುದ್ದೇಶದಿಂದಲೂ ಬರಬಹುದು. ಆದ್ದರಿಂದ ಈ ಬಾರಿ ನಿಮ್ಮ ಆತ್ಮಗೌರವಕ್ಕೆ ಮೊದಲ ಆದ್ಯತೆ ನೀಡಿ. ನಿಮ್ಮ ಕಣ್ಣೀರಿಗೆ ಬೆಲೆ ನೀಡದ ವ್ಯಕ್ತಿಗಳನ್ನು ಮತ್ತೆ ನಿಮ್ಮ ದೌರ್ಬಲ್ಯಕ್ಕೆ ಕಾರಣವನ್ನಾಗಿ ಮಾಡಿಕೊಳ್ಳಬೇಡಿ. ಇಲ್ಲಿಂದ ಮುಂದೆ ಇನ್ನೂ ಹೆಚ್ಚಾಗಿ ತಾಳ್ಮೆಯಿಂದ ಕೇಳುವ ಅಗತ್ಯವಿದೆ. ಇಲ್ಲಿಯವರೆಗೆ ನೀವು ವಿಡಿಯೋ ನೋಡುತ್ತಿದ್ದರೆ ನಿಜಕ್ಕೂ ಒಳ್ಳೆಯ ವಿಷಯ. ಇನ್ಮುಂದೆ ಹೇಳುವ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿ. ಮಲಗುವ ಮುನ್ನ ಪದೇ ಪದೇ ಯಾವುದೋ ವಿಷಯ ನೆನಪಿಗೆ ಬರುತ್ತಿದ್ದರೆ, ಅಥವಾ ಕನಸಿನಲ್ಲಿ ಒಂದೇ ವಿಷಯದ ಬಗ್ಗೆ ಕನಸುಗಳು ಬರುತ್ತಿದ್ದರೆ, ಅದು ಒಂದು ನಿರ್ದಿಷ್ಟ ಸಂಖ್ಯೆಯಾಗಿರಬಹುದು, ಒಂದೇ ರೀತಿಯ ವಸ್ತುವಾಗಿರಬಹುದು, ವಿವಿಧ ಪ್ರಾಣಿಗಳಾಗಿರಬಹುದು. ಇವು ಮನಸ್ಸಿನಲ್ಲಿ ಪದೇ ಪದೇ ಕೇಳಿಸುತ್ತಿದ್ದರೆ ಅದನ್ನು ಕೀಳಾಗಿ ಕಾಣಬೇಡಿ. ಅದು ಕೇವಲ ಸಾಮಾನ್ಯ ವಿಷಯವಲ್ಲ. ಭಗವಂತ ನಿಮಗೆ ಏನೋ ತಿಳಿಸುತ್ತಿದ್ದಾನೆ, ರಹಸ್ಯ ಸಂದೇಶ ನೀಡುತ್ತಿದ್ದಾನೆ.
ಹಾಗೆಯೇ ಪದೇ ಪದೇ ಬಿಳಿ ಬಣ್ಣ ಕಂಡರೆ, ದೇವಸ್ಥಾನದ ಗಂಟೆಯ ಶಬ್ದ ಕೇಳಿಸಿದರೆ, ನಂದಿ ಕಾಣಿಸಿದರೆ ಸಾಕ್ಷಾತ್ ಪರಮೇಶ್ವರನ ಸಂಕೇತವೆಂದು ಭಾವಿಸಿ ಇಷ್ಟು ದಿನ ನೀವು ಮಾಡಿದ ಪ್ರಾರ್ಥನೆಗಳು ಭಗವಂತನಿಗೆ ತಲುಪಿವೆ ಎಂಬುದಕ್ಕೆ ಇವೆಲ್ಲವೂ ನಿಸ್ಸಂದೇಹವಾಗಿ ನಿದರ್ಶನಗಳಾಗಲಿವೆ. ಇನ್ನು ಬರಲಿರುವ ಈ 4 ದಿನಗಳಲ್ಲಿ ನೀವು ಪೂಜೆ ಮಾಡುವಾಗ ಮನಸ್ಸಿಗೆ ಅಪಾರ ಪ್ರಶಾಂತತೆ ಸಿಗಲಿದೆ. ಹಾಗೆ ಸಿಕ್ಕರೆ ಅದು ನಿಮ್ಮ ಅದೃಷ್ಟ ಇನ್ನಷ್ಟು ಮೆರುಗು ಪಡೆಯಲಿದೆ ಎಂಬುದರ ಮೊದಲ ಸೂಚನೆ. ನಿಮ್ಮ ಮೈ ನವಿರೇಳಿಸುವ ಮತ್ತೊಂದು ವಿಷಯವೆಂದರೆ, ತುಂಬಾ ಬೇಗನೆ ನಿಮ್ಮ ಮುಂದೆ ಒಂದು ದೊಡ್ಡ ಸತ್ಯ ಬರಲಿದೆ. ಅದು ನಿಮ್ಮ ಸ್ವಂತ ಜನರಿಗೆ ಸಂಬಂಧಿಸಿದ್ದು. ಇಷ್ಟು ದಿನ ನಿಮ್ಮನ್ನು ಕೀಳಾಗಿ ಮಾತನಾಡಿದವರು ಈಗ ನಿಮ್ಮಲ್ಲಿರುವ ಶಕ್ತಿ ಮತ್ತು ಬೆಳವಣಿಗೆ ನೋಡಿ ಆಶ್ಚರ್ಯಪಡುತ್ತಾರೆ. ನಿಮ್ಮಲ್ಲಿ ಇಷ್ಟು ವೇಗವಾಗಿ ಬದಲಾವಣೆ ಹೇಗೆ ಬಂತು ಎಂದು ಸುತ್ತಮುತ್ತಲಿನವರು ಊಹಿಸಲಾಗದೆ ನಿಮ್ಮನ್ನು ದ್ವೇಷಿಸುವವರು ಹೆಚ್ಚಾಗುತ್ತಾರೆ. ಇತ್ತೀಚೆಗೆ ನಿಮ್ಮ ನಿದ್ರೆಯೂ ವಿಚಿತ್ರವಾಗಿ ಬದಲಾಗಿದೆಯೇ ಎಂದು ಗಮನಿಸಿದ್ದೀರಾ? ಅಂದರೆ ರಾತ್ರಿ ತಡವಾಗಿ ನಿದ್ರೆ ಬರುವುದು, ಅರ್ಧರಾತ್ರಿಯಲ್ಲಿ ಯಾರೋ ತಟ್ಟಿ ಎಬ್ಬಿಸಿದಂತೆ ಅಥವಾ ಕನಸು ಬಿದ್ದು ಎಚ್ಚರವಾಗುವುದು ನಡೆಯುತ್ತಿದ್ದರೆ ನಿಮ್ಮಲ್ಲಿರುವ ಶಕ್ತಿಗಳು ಹಾಗೂ ಸುತ್ತಲಿರುವ ಶಕ್ತಿಗಳು ನಿಮಗೆ ಸೂಚನೆ ನೀಡುತ್ತಿವೆ ಎಂದರ್ಥ. ಈ ಬದಲಾವಣೆಯೇ ನಿಮ್ಮ ಹಣೆಬರಹವನ್ನು ಬದಲಾಯಿಸುತ್ತದೆ. ಮುಂಬರುವ ಈ 4 ದಿನಗಳಲ್ಲಿ ಅಕಸ್ಮಾತ್ತಾಗಿ ಪ್ರಯಾಣ ಮಾಡುವ ಅವಕಾಶಗಳು ಕಾಣಿಸುತ್ತಿವೆ. ಅದು ಸಣ್ಣ ಪ್ರಯಾಣವಿರಬಹುದು ಅಥವಾ ದೂರದ ಪ್ರಯಾಣವಿರಬಹುದು. ಈ ಪ್ರಯಾಣದ ಸಮಯದಲ್ಲಿ ಎಷ್ಟೋ ದಿನಗಳಿಂದ ಕಾಡುತ್ತಿದ್ದ ದೊಡ್ಡ ಸಮಸ್ಯೆಗೆ ತುಂಬಾ ಸುಲಭವಾದ ಪರಿಹಾರ ಸಿಗುತ್ತದೆ. ಮುಖ್ಯವಾಗಿ ಸಂಜೆ ವೇಳೆಯಲ್ಲಿ ಬರುವ ಪ್ರಮುಖ ಫೋನ್ ಕಾಲ್ ಅಥವಾ ಸಂದೇಶವೊಂದು ಯಾವುದೋ ರೀತಿಯಲ್ಲಿ ನಿಮ್ಮನ್ನು ತಲುಪುತ್ತದೆ. ಅದು ಕೇವಲ ಕಾಕತಾಳೀಯವಲ್ಲ, ನಿಮ್ಮ ಭವಿಷ್ಯಕ್ಕೆ ಬೆಸೆದುಕೊಂಡಿರುವ ಫೋನ್ ಕಾಲ್ ಆಗಿರಬಹುದು. ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದಂತೆ ದೊಡ್ಡ ಬದಲಾವಣೆ ಕಾಣಿಸುತ್ತದೆ. ಈ ಬದಲಾವಣೆ ಎಷ್ಟು ವೇಗವಾಗಿ ಬರುತ್ತದೆ ಎಂದರೆ, ಇದೆಲ್ಲವೂ ಇಷ್ಟೊಂದು ಬೇಗ ಹೇಗೆ ನಡೆಯಿತು ಎಂದು ನೀವೇ ಆಶ್ಚರ್ಯಪಡುತ್ತೀರಿ. ನಿಂತು ಹೋಗಿದ್ದ ಹಣ ಮರಳಿ ಬರುವುದು, ಹೊಸ ಕೆಲಸಗಳು ಶುರುವಾಗುವುದು ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅದ್ಭುತ ಅವಕಾಶಗಳು ಮುಂದೆ ಬರುವುದು ನಡೆಯಬಹುದು. ಆದರೆ ಒಂದು ಸಣ್ಣ ಎಚ್ಚರಿಕೆ: ಈ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು, ಆಲೋಚನೆಗಳನ್ನು ಎಲ್ಲರಿಗೂ ಹೇಳಿಕೊಳ್ಳಬೇಡಿ. ಹಾಗೆ ಹೇಳುವುದರಿಂದ ಜನರ ದೃಷ್ಟಿ ಬೀಳುವ ಸಾಧ್ಯತೆಯಿದೆ. ನಿಮ್ಮ ಗೆಲುವು ಎಷ್ಟೋ ದೊಡ್ಡದೋ, ನಿಮ್ಮ ಬೆಳವಣಿಗೆ ನೋಡಿ ಆಶ್ಚರ್ಯಪಡುವವರ ಸಂಖ್ಯೆಯೂ ಅಷ್ಟೇ ದೊಡ್ಡದಾಗುತ್ತದೆ. ಆದ್ದರಿಂದ ನಿಮ್ಮ ಯಶಸ್ಸಿಗೆ ಸಂಬಂಧಿಸಿದ ಕೆಲಸಗಳನ್ನು ರಹಸ್ಯವಾಗಿಡಲು ಪ್ರಯತ್ನಿಸಿ. ಇಲ್ಲಿಂದ ಅತ್ಯಂತ ಪ್ರಮುಖವಾದ 5ನೇ ಶುಭವಾರ್ತೆಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಷ್ಟೇ ಬರುವ ಅದ್ಭುತ ಅವಕಾಶ ಈ 4 ದಿನಗಳಲ್ಲಿ ಕಾಣಿಸುತ್ತದೆ. ಈ ಅವಕಾಶ ಉದ್ಯೋಗ, ಹಣ, ಪ್ರೀತಿ ಅಥವಾ ಕುಟುಂಬ ಹೀಗೆ ಯಾವುದೇ ರೂಪದಲ್ಲಿ ಬರಬಹುದು. ಆದರೆ ಭಯಾన్ని ತೊರೆದು ಧೈರ್ಯವಾಗಿ ಹೆಜ್ಜೆ ಇಡುವವರಿಗೆ ಮಾತ್ರ ಈ ಅವಕಾಶವನ್ನು ಪಡೆದುಕೊಳ್ಳುವ ಅದೃಷ್ಟವಿರುತ್ತದೆ. ಆರಂಭದಲ್ಲಿ ಸ್ವಲ್ಪ ಭಯವಾಗಬಹುದು, ಏನಾದರೂ ತಪ್ಪಾಗುತ್ತದೆಯೋ ಎಂದು ಮನಸ್ಸು ಹಿಂದೆ ಎಳೆಯಬಹುದು. ಆದರೆ ಈ ಸಮಯದಲ್ಲಿ ಧೈರ್ಯ ಮಾಡಿದರೆ ಈ 4 ದಿನಗಳಲ್ಲಿ ಕೇಳುವ ಶುಭವಾರ್ತೆಗಳು ಕೇವಲ 5 ತಿಂಗಳೊಳಗೆ ನಿಮ್ಮ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ನಿಮ್ಮ ಬೆಳವಣಿಗೆ ನೋಡಿ ಇಷ್ಟು ದಿನ ನಿಮ್ಮನ್ನು ಕಣ್ಣೆತ್ತಿಯೂ ನೋಡದವರೇ ನಿಮ್ಮ ಜೊತೆಗಾಗಿ ಹುಡುಕಿಕೊಂಡು ಬರುತ್ತಾರೆ. ಅಷ್ಟೇ ಅಲ್ಲ, ಬಹಳ ಕಾಲದ ನಂತರ ನಿಮ್ಮ ಮನೆಯಲ್ಲಿ ಸಂತೋಷದ ಬೆಲೆ ತಿಳಿಯಲಿದೆ. ಕುಟುಂಬದ ವಾತಾವರಣ ಆನಂದಮಯವಾಗುತ್ತದೆ. ಇದರೊಂದಿಗೆ ಒಬ್ಬ ಪ್ರಮುಖ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತಾರೆ. ಆ ವ್ಯಕ್ತಿ ನಿಮ್ಮ ಅದೃಷ್ಟಕ್ಕೆ ದೊಡ್ಡ ತಿರುವು ನೀಡಲಿದ್ದಾರೆ. ಆರಂಭದಲ್ಲಿ ಅವರ ಮಾತುಗಳ ಮೇಲೆ ನಂಬಿಕೆ ಬಾರದಿರಬಹುದು. ಆದರೆ ದಿನಗಳು ಕಳೆದಂತೆ ಆ ವ್ಯಕ್ತಿ ನಿಮ್ಮ ಜೀವನದ ಅತ್ಯಂತ ಬಲವಾದ ಶಕ್ತಿಯಾಗಿ ಬದಲಾಗಬಹುದು. ಆದರೆ ಇಲ್ಲೂ ಎಚ್ಚರಿಕೆ ಅಗತ್ಯ. ಮಿಂಚುವುದೆಲ್ಲವೂ ಚಿನ್ನವಲ್ಲ ಎಂದು ಭಾವಿಸಿ ಯಾವುದೇ ಹೊಸ ಸಂಬಂಧ ಅಥವಾ ಹೊಸ ಅವಕಾಶವನ್ನು ಕಣ್ಣು ಮುಚ್ಚಿ ತಕ್ಷಣವೇ ನಂಬಬೇಡಿ. ಮೊದಲು ಪರಿಸ್ಥಿತಿಗಳನ್ನು ಮತ್ತು ಮನುಷ್ಯರನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡು ಆಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ಇಷ್ಟು ದಿನ ಎಷ್ಟೋ ಕಷ್ಟಪಟ್ಟಿದ್ದೀರಿ, ಎಷ್ಟೋ ಬಾರಿ ಒಂಟಿಯಾಗಿದ್ದೀರಿ, ಎಷ್ಟೋ ರಾತ್ರಿಗಳು ಯಾರಿಗೂ ತಿಳಿಯದಂತೆ ಕಣ್ಣೀರು ಹಾಕಿದ್ದೀರಿ. ಆದರೆ ಈಗ ಬರಲಿರುವ ಸಮಯ ನಿಮ್ಮ ತಾಳ್ಮೆಗೆ ಭಗವಂತ ನೀಡುತ್ತಿರುವ ದೊಡ್ಡ ಪ್ರತಿಫಲ. ಹಿಂದೆ ನಿಮ್ಮ ಮೌಲ್ಯ ತಿಳಿಯದೆ ಕೀಳಾಗಿ ನೋಡಿದ ವ್ಯಕ್ತಿ ಬೇಗನೆ ನಿಮ್ಮ ಮುಂದೆ ಬರುತ್ತಾರೆ. ಈ ಬಾರಿ ನಿರ್ಧಾರ ಸಂಪೂರ್ಣವಾಗಿ ನಿಮ್ಮ ಕೈಯಲ್ಲೇ ಇರುತ್ತದೆ. ಇಲ್ಲಿ ನಿಮ್ಮ ನಿಜವಾದ ಧೈರ್ಯ ಮತ್ತು ಶಕ್ತಿಯನ್ನು ತೋರಿಸಬೇಕಾಗುತ್ತದೆ. ಬರಲಿರುವ ಈ 4 ದಿನಗಳಲ್ಲಿ ಎಲಾಂಟಿ ಮನುಷ್ಯರನ್ನಾದರೂ ಅಷ್ಟು ಬೇಗನೆ ನಂಬಬೇಡಿ. ಮುಖ್ಯವಾಗಿ ಹಣದ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದಿರಿ. ಯಾಕೆಂದರೆ ಒಂದು ಕಡೆ ಅದೃಷ್ಟ ನಿಮ್ಮ ಬೆನ್ನಿಗಿದ್ದರೆ ಇನ್ನೊಂದು ಕಡೆ ಕೆಲವರು ನಿಮ್ಮಲ್ಲಿರುವ ಧನಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ನೀವು ಹೆದರುವ ಅಗತ್ಯವೇ ಇಲ್ಲ. ಏಕೆಂದರೆ ನಿಮ್ಮ ರಾಶಿಯ ಸುತ್ತ ಈಗ ಶಕ್ತಿಶಾಲಿ ರಕ್ಷಣಾ ಕವಚ ಅಂದರೆ ಶಿವಕವಚ ಉಂಟಾಗಲಿದೆ. ಆದ್ದರಿಂದ ನಿಮ್ಮ ಬಗ್ಗೆ ಕೆಟ್ಟದಾಗಿ ಆಲೋಚಿಸುವವರು ಮೆಲ್ಲನೆ ನಿಮ್ಮ ಜೀವನದಿಂದ ದೂರವಾಗುತ್ತಾರೆ. ಮುಂಬರುವ ಈ 4 ದಿನಗಳಲ್ಲಿ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸುವ ದೊಡ್ಡ ಶುಭವಾರ್ತೆ ಎಂದರೆ, ಆರಂಭದಲ್ಲಿ ನೀವು ಇದನ್ನು ನಂಬುವುದಿಲ್ಲ, ಇದೆಲ್ಲವೂ ನಿಜವೇ ಎಂದು ಪದೇ ಪದೇ ಆಲೋಚಿಸುತ್ತೀರಿ. ಆದರೆ ಮೆಲ್ಲನೆ ಪ್ರತಿಯೊಂದು ಪರಿಸ್ಥಿತಿಯೂ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತದೆ. ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯವೆಂದರೆ, ಈ ಶುಭವಾರ್ತೆ ಒಂದೇ ಅಲ್ಲ, ಇದರೊಂದಿಗೆ ಸಮಾಜದಲ್ಲಿ ಗೌರವ, ಆರ್ಥಿಕ ಬೆಳವಣಿಗೆ, ಹೊಸ ಗುರುತು ಹೀಗೆ ವರ್ಷಗಳಿಂದ ಕಾಯುತ್ತಿದ್ದ ನೈಜ ಸಂತೋಷಗಳೆಲ್ಲವೂ ಒದಗಿ ಬರುತ್ತವೆ. ಈ ಬದಲಾವಣೆಗಳು ಜೀವನದಲ್ಲಿ ಸಂಪೂರ್ಣವಾಗಿ ಕಂಡಾಗ ಆ ರಾತ್ರಿಯಿಂದ ಮನಸ್ಸಿಗೆ ತಿಳಿಯದ ಪ್ರಶಾಂತತೆ ಸಿಗುತ್ತದೆ. ಆ ಕ್ಷಣದಲ್ಲಿ ನಿಮಗೆ ಅರ್ಥವಾಗುತ್ತದೆ, ನಿಮ್ಮ ಕಷ್ಟದ ಕಾಲ ಮುಗಿಯುತ್ತಿದೆ, ಹಣೆಬರಹ ಬದಲಾಗುತ್ತಿದೆ, ನಿಮ್ಮ ಮೇಲೆ ಪರಮೇಶ್ವರನ ಅನುಗ್ರಹ ನಿಜವಾಗಿಯೂ ಇದೆ ಎಂದು ನಿಮ್ಮ ಮನಸ್ಸಿಗೆ ಅನಿಸುತ್ತದೆ. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯ ವಿಷಯವೆಂದರೆ, ಕೆಲವರ ಜೀವನದಲ್ಲಿ ಹೊಸ ವ್ಯಕ್ತಿ ಪ್ರವೇಶಿಸಬಹುದು. ಅವರು ನಿಮಗೆ ಪ್ರೋತ್ಸಾಹ, ಧೈರ್ಯ ನೀಡುತ್ತಾ
ನಿಮ್ಮ ಬೆಳವಣಿಗೆಗೆ ಕಾರಣವಾಗುವ ಬಲವಾದ ವ್ಯಕ್ತಿಯಾಗಬಹುದು. ಇನ್ನು ಕೆಲವರಿಗೆ ಈಗಾಗಲೇ ಇರುವ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬಹುದು. ಹಿಂದೆ ನಿಮಗೆ ಅನ್ಯಾಯ ಮಾಡಿದವರು ಈಗ ತಮ್ಮ ತಪ್ಪನ್ನು ಅರಿತುಕೊಳ್ಳುವ ಪರಿಸ್ಥಿತಿ ಬರಬಹುದು. ಸೇಡಿಗಿಂತ ಕ್ಷಮಾಪಣೆ ನಿಮಗೆ ಹೆಚ್ಚಿನ ಪ್ರಶಾಂತತೆ ನೀಡುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಈ 4 ದಿನಗಳು ಪ್ರತಿದಿನ ಬೆಳಗ್ಗೆ ಭಕ್ತಿಯಿಂದ ಪರಮೇಶ್ವರನನ್ನು ಸ್ಮರಿಸುವುದು, ಇಷ್ಟದೈವವನ್ನು ಪ್ರಾರ್ಥಿಸುವುದು, ಮನೆಯಲ್ಲಿ ಶಾಂತವಾಗಿ ಧ್ಯಾನ ಮಾಡುವುದು ನಿಮ್ಮ ಮನಸ್ಸಿಗೆ ಸ್ಥಿರತೆ ನೀಡುತ್ತದೆ. ಪ್ರಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಒಳ್ಳೆಯ ಫಲ ನೀಡುತ್ತವೆ. ನೀವು ಸಂಪಾದಿಸುವ ಪ್ರತಿಯೊಂದು ರೂಪಾಯಿಯನ್ನು ಜಾಗರೂಕತೆಯಿಂದ ಬಳಸಿ. ಹೊಸ ಅವಕಾಶಗಳು ಬಂದರೂ ತರಾತುರಿಯಲ್ಲಿ ಹೂಡಿಕೆ ಮಾಡದೆ ಪೂರ್ಣ ವಿವರ ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳಿ. ಈ 4 ದಿನಗಳಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ನೀವು ನೀಡುವ ಸಲಹೆಗಳನ್ನು ಕುಟುಂಬದವರು, ಸ್ನೇಹಿತರು ಗೌರವಿಸುತ್ತಾರೆ. ಬಡವರಿಗೆ ಬಿಳಿ ಅನ್ನ, ಬಿಳಿ ಮೊಸರು, ಬಿಳಿ ಬಟ್ಟೆ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನವಾಗಿ ನೀಡಿ. ಹೊಸ ಭರವಸೆಯಿಂದ ಮುನ್ನಡೆಯಲು ಕಾಯುತ್ತಿರುವವರಿಗೆ ಈ 4 ದಿನಗಳು ವರವಾಗಲಿವೆ. ಮುಚ್ಚಿಹೋಗಿದ್ದ ಬಾಗಿಲುಗಳು ಒಮ್ಮೆಲೆ ತೆರೆದುಕೊಳ್ಳುತ್ತಿವೆ ಎಂಬ ಭಾವನೆ ಮೂಡುತ್ತದೆ. ಈ ಸಮಯದಲ್ಲಿ ಶಿಸ್ತು ಮತ್ತು ಕಷ್ಟಪಡುವ ಅಭ್ಯಾಸವನ್ನು ಮುಂದುವರಿಸಿದರೆ ಬರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡಂತಾಗುತ್ತದೆ. ಗತಕಾಲದ ಪ್ರತಿಯೊಂದು ಕಷ್ಟವೂ ನಿಮಗೆ ದೊಡ್ಡ ಪಾಠ ಕಲಿಸಿದೆ. ನಿಮ್ಮ ಒಳ್ಳೆಯತನವನ್ನು ಭಗವಂತ ಗಮನಿಸುತ್ತಲೇ ಇರುತ್ತಾನೆ. ನಿಮ್ಮ ಮೌಲ್ಯವನ್ನು ಗುರುತಿಸುವ ದಿನಗಳಿವು. ನಿಮ್ಮ ಜೀವನದಲ್ಲಿ ನಿಮಗೆ ಆಸರೆಯಾಗಿ ನಿಲ್ಲುವ, ನಿಮ್ಮ ಆನಂದವನ್ನು ಹಂಚಿಕೊಳ್ಳುವ ವ್ಯಕ್ತಿ ಪರಿಚಯವಾಗುತ್ತಾರೆ. ಅವರ ಹೆಸರು ಸಿ ಅಥವಾ ರರಿ ಎಂಬ ಅಕ್ಷರಗಳಿಂದ ಪ್ರಾರಂಭವಾಗಬಹುದು. ಅವರು ನಿಮ್ಮ ಜೀವನಕ್ಕೆ ಬಂದಾಗ ಅವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ. ಅವರು ಕೊಡುವ ಸಣ್ಣ ಸಲಹೆಯನ್ನು ಪಾಲಿಸಲು ಯತ್ನಿಸಿ, ಏಕೆಂದರೆ ಅದು ನಿಮ್ಮ ಜೀವನವನ್ನು ಬದಲಾಯಿಸುವ ಅವಕಾಶವಾಗಬಹುದು. ಆಧ್ಯಾತ್ಮಿಕವಾಗಿ ಭಗವಂತನನ್ನು ಹೆಚ್ಚು ನಂಬಿ ಶಿವಾರಾಧನೆ ಮಾಡಿ. ಸಾಧ್ಯವಾದರೆ ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡುವ ಮೂಲಕ ಪರಮೇಶ್ವರನನ್ನು ಆರಾಧಿಸುವುದರಿಂದ ಗ್ರಹದೋಷಗಳು, ಶನಿದೋಷಗಳು ಹಾಗೂ ಶತ್ರುಗಳ ಪಿತೂರಿಗಳು ಫಲಿಸುವುದಿಲ್ಲ. ಇದರೊಂದಿಗೆ ಕುಂಭರಾಶಿಯವರು ಶನಿ ಭಗವಾನನನ್ನು ಪ್ರಾರ್ಥಿಸಿ, ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ, ಶನಿ ಸ್ತೋತ್ರಗಳನ್ನು ಪಠಿಸಿ, ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ವಿಷಯ ತಿಳಿದುಕೊಂಡಿರಲ್ಲವೇ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಇತರರಿಗೂ ಶೇರ್ ಮಾಡಿ. ನಮ್ಮ ಶ್ರೀಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.